ನಮಸ್ತೆ. PNS ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನೇರ ಪ್ರಸಾರ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಜ್ಯೋತಿಷ್ಯ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ನಾನಾ ವಿಧಗಳಿದೆ, ಅಂದರೆ ವಿಭಾಗಗಳಿದೆ. ವಾಸ್ತು ಇರ್ಬೋದು, ಹಸ್ತ ಸಾಮುದ್ರಿಕೆ ಇರ್ಬೋದು, ಮುಖ ಸಾಮುದ್ರಿಕೆ ಇರ್ಬೋದು, ಹೀಗೆ ಅನೇಕ ವಿಧವಾದಂಥ ಜ್ಯೋತಿಷ್ಯ ವಿಭಾಗಗಳಲ್ಲಿ ವಾಸ್ತುವಿಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ಯಾಕೆಂದರೆ ನಾವು ಒಂದು ಮನೆ ತೆಗೆದುಕೊಳ್ಳುವಾಗಿಂದ ಹಿಡಿದು ಪ್ರತಿಯೊಂದು ವಿಚಾರಗಳಿಗೂ ಪ್ರತಿಯೊಂದು ಕಾರಣಕ್ಕೂ ಅಲ್ಲಿಯ ವಾಸ್ತು ಸರಿ ಇದೆಯಾ, ಅಂದರೆ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಎನರ್ಜಿ ರೀಡಿಂಗ್ ಅಂತ ನಾವು ಕರಿತೀವಿ. ಅಲ್ಲಿನ ಎನರ್ಜಿ ಹೇಗಿದೆ, ಪಾಸಿಟಿವ್ ಆಗಿದೆಯಾ, ನಾವು ತೆಗೆದುಕೊಳ್ಳುವಂತಹ ಜಾಗ ನಮಗೆ ಶುಭ ಫಲವನ್ನು ತಂದು ಕೊಡುತ್ತಾ, ಅಥವಾ ಏನಾದ್ರು ಪರಿಹಾರ ಮಾಡ್ಕೊಳ್ಬೇಕಾ, ಇಂಥ ಮೂಲಭೂತವಾದಂತಹ ಪ್ರಶ್ನೆಗಳು ಎಲ್ಲರಲ್ಲಿಯೂ ಇರುತ್ತೆ. ಇದಕ್ಕೆ ಉತ್ತರಿಸುವಂತ ಕಾರ್ಯಕ್ರಮವೇ ಇವತ್ತಿನ ಜ್ಯೋತಿಷ್ಯ ಜಾಗೃತಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಸಮಗ್ರ ಪ್ರಶ್ನೆಗಳಿಗೆ ನಮಗೆ ಉತ್ತರಿಸುವುದಕ್ಕೆ ಕಾರ್ಯಕ್ರಮದಲ್ಲಿ ಖ್ಯಾತ ವಾಸ್ತು ತಜ್ಞರಾಗಿರುವಂತಹ ಕ್ರಿಸ್ಟಲ್ ಕೋಚ್ ಶ್ರೀಮತಿ ರೀಟೇಕ್, ಖ್ಯಾತ ವಾಸ್ತು ತಜ್ಞರಾಗಿರುವಂತಹ ಕ್ರಿಸ್ಟಲ್ ಕೋಚ್ ಜೊತೆಗೆ ವೈದಿಕ ಜ್ಯೋತಿಷ್ಯದಲ್ಲೂ ಹೆಸರು ಮಾಡ್ತಾ ಇರುವಂತಹ ಶ್ರೀ ಗುರುದತ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸರ್, ಇವತ್ತು ವಾಸ್ತು ಅಂತಂದ ತಕ್ಷಣ ಬಾಡಿಗೆ ಮನೆಯಲ್ಲಿರೋದ್ರಿಂದ ಹಿಡಿದು ಅಥವಾ ಸ್ವಂತ ಮನೆಯಲ್ಲಿರೋದ್ರಿಂದ ಹಿಡಿದು ಐಷಾರಾಮಿ ಅರಮನೆಗಳನ್ನು ಕಟ್ಕೊಂಡವ್ರಿಗೂ ಕೂಡ ವಾಸ್ತು ಅನ್ನೋದು ಬಹಳ ಮುಖ್ಯವಾಗತ್ತೆ. ಹಾಗಾಗಿ ಪ್ರತಿಯೊಂದು ದಿಕ್ಕಿನಲ್ಲೂ ನಾವು ಒಂದೊಂದು ದೇವರನ್ನ ಅಥವಾ ನಾವು ಒಂದು ಎನರ್ಜಿ ಅಂತ ಹೇಳ್ಬೋದು, ಅಂಥ ಎನರ್ಜಿಗಳನ್ನು ನೋಡಿ ಕೆಲಸ ಮಾಡುವಂಥದ್ದು ವಾಡಿಕೆಯಲ್ಲಿರುತ್ತೆ. ಆದರೆ ಮುಖ್ಯವಾಗಿ ಇವತ್ತು ನಾನೊಂದು ಭೂಮಿಯನ್ನು ತಗೋತೀನಿ, ಏಕೆಂದರೆ ನನಗೆ ಮನೆ ಕಟ್ಟುವಂಥ ಆಸೆ ಇದೆ. ಭಾಳಷ್ಟು ದಿನಗಳ ಕನಸು, ನನ್ನ ತಾತನಿಗೂ ಆಗಿರಲಿಲ್ಲ, ಅಪ್ಪನಿಗೂ ಆಗಿರಲಿಲ್ಲ, ನಾನೊಂದು ಮನೆ ಕಟ್ಟಬೇಕು ಅಂತ ನಾನು ಭೂಮಿಯನ್ನು ತಗೋತೀನಿ ಅನ್ನೋ ಅಲ್ಲಿಂದ ಹಿಡಿದು ಆ್ಯಕ್ಚುಲಿ ಮನೆಯನ್ನು ವಾಸ್ತು ಅಂತ ನೋಡೋದು, ನಾನು ಎಲ್ಲೋ ಒಂದು ಕೇಳಿದ್ದೆ ಸರ್, ವಾಸ್ತು ಅಂದರೆ ಕೇವಲ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಯಾವ ಒಂದು ರೂಮು ಯಾವ ದಿಕ್ಕಿಗಿರುತ್ತೆ ಅನ್ನೋದಷ್ಟೇ ಅಲ್ಲ, ಭೂಮಿಯ ವಾಸ್ತುವನ್ನು ನೋಡಬೇಕಾಗತ್ತೆ ಅಂತ ಕೇಳಿದ್ದೆ. ಇದು ನಿಜಾನಾ? ನಿಜವಾದರೆ ಭೂಮಿಯ ವಾಸ್ತು ಹೇಗಿರಬೇಕು? ಅದು ಖಂಡಿತ. ಏಕೆಂದರೆ ಈಗ ನೋಡಿ, ಭೂಮಿ ಬಹಳ ಇಂಪಾರ್ಟೆಂಟ್. ನಾನು ಹೋಗಿ ವಾಸ ಮಾಡ್ತಾ ಇದ್ದೀನಿ, ನನ್ನ ಸಂಸಾರ, ನನ್ನ ಕುಟುಂಬವನ್ನು ಕರ್ಕೊಂಡೋಗಿ ನಾನು ಅಲ್ಲಿ ಇರ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಇರಬೇಕಾಗಿರುವಂಥ ಸ್ಥಳ ನನ್ನ ಕಣ್ಣಿಗೆ ನೋಡ್ತಿದ್ದಂಗೆ, ಈಗ ನೀವು ಭೂಮಿ ನೋಡ್ಲಿಕ್ಕೆ ಹೋಗ್ತೀರಾ, ಫಾರ್ ಎಕ್ಸಾಂಪಲ್ ಒಂದು ಜಾಗ ನೋಡ್ಲಿಕ್ಕೆ ಹೋಗ್ತೀರಾ. ಫಸ್ಟನ್ನು ಹೇಳಿದಂಗೆ ಹಿಂದಿನ ಎಪಿಸೋಡ್ನಲ್ಲಿ ಜಾಗ ಯಾವುದೇ ಇದ್ದರೂ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಇರಬೇಕು, ಫಸ್ಟ್ ಪಾಯಿಂಟು. ಇನ್ನು ಆ ಜಾಗ ನೋಡಿದಾಗ ನಿಮಗೆ ಒಂದು ಖುಷಿ ಆಗಬೇಕು ಮನಸ್ಸಿಗೆ. ಇದು ಸಿಂಪಲ್ ಫಸ್ಟ್ ಸ್ಟೆಪ್. ಇದು ಸಿಂಪಲ್ಲಾಗಿ ನೀವೇನು ಅಲ್ಲಿ ಅಗಿಲಿಕ್ಕಾಗಲ್ಲ, ಮಾಡಲಿಕ್ಕಾಗಲ್ಲ, ಭೂಮಿ ಪರೀಕ್ಷೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಆ ಜಾಗ ನೋಡ್ತಿದ್ದಂಗೆ ಅಲ್ಲಿ ಫಲವತ್ತಿರಬೇಕು, ಒಂದು ಹಸಿರು ತುಂಬಿರಬೇಕು, ಹಸಿರು ಹುಲ್ಲಾಗಿರಬೇಕು, ಹಸಿರು ಗಿಡಗಳು, ಒಳ್ಳೊಳ್ಳೆ ಗಿಡಗಳು ಆ ಜಾಗದಲ್ಲಿ ಬಂದಿದೆ ಅಂದರೆ ಖಂಡಿತವಾಗ್ಲೂ ಆ ಜಾಗ ನಿಮಗೆ ಖುಷಿ ಕೊಡ್ತಾ ಇದೆ. ನೋಡ್ತಿದ್ದಂಗೆ ನಿಮಗೆ ಖುಷಿ ಆಗ್ತಿದೆ. ಆ ಜಾಗ ನೋಡಿದ್ರೆ ಈ ಜಾಗ ನಂಗೆ ಇಷ್ಟ ಆಯ್ತಪ್ಪ, ನಾನು ತೊಗೊಬೇಕು. ಈಗ ಅದು ಫಾರ್ ಎಕ್ಸಾಂಪಲ್ ಒಂದು ಕಾರ್ ನೋಡ್ತಾರೆ, ಆ ಕಾರ್ ನೋಡ್ತಿದ್ದಂಗೆ ಖುಷಿ ಆಯಿತು, ಆ ಕಾರ್ ನಾನು ತೊಗೊತೀನಿ. ಸೊ ಅದೇ ರೀತಿ ಒಂದು ಜಾಗ ನೋಡಿದಾಗ ಆ ಜಾಗ ನನಗೆ ಇಷ್ಟ ಆಯಿತು, ನಾನು ಆ ಜಾಗನ ತೊಗೊತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಯಾವಾಗ ಬರುತ್ತೆ, ಫಸ್ಟ್ ಸ್ಟೆಪ್ ಅದು. ಇನ್ನು ಎರಡನೇ ಸ್ಟೆಪ್ ಹೇಳೋದಾದರೆ, ನಿಮಗೆ ಸಾಧ್ಯವಾದರೆ ಆ ಜಾಗ ನೀವು ಫೈನಲ್ ಮಾಡ್ತಾ ಇದ್ದೀರಾ, ಇನ್ನೇನು ನಾನು ತೊಗೊತೀನಿ ಅನ್ನೋದು ಕನ್ಫರ್ಮ್ ಆಯಿತು ಅಂದರೆ ಯಾವುದಾದ್ರು ಒಂದು ವಾಸ್ತು ತಜ್ಞರನ್ನ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸೋದು ಆ ಜಾಗ ಹೇಗಿದೆ ಅಂತ. ಇಲ್ಲಿ ನೀವೇ ಒಂದು ಪರೀಕ್ಷೆ ಮಾಡ್ಕೊಬಹುದು. ಆ ಒಂದು ಪರೀಕ್ಷೆನ ನಾನು ಹೇಳಿರ್ತೀನಿ ನಿಮಗೆ. ಸಪೋಸ್ ನೀವೇನಾದ್ರು ಜಾಗ ನೋಡೋಕ್ಕೆ ಹೋಗಿದ್ರೆ, ಆ ಜಾಗ ತೊಗೊಳ್ಬೇಕು ಅನ್ನೋವಾಗ ಆ ಜಾಗದ ಮಧ್ಯಭಾಗಕ್ಕೆ ಹೋಗಿ ಕರೆಕ್ಟಾಗಿ ಒಂದು ಕಾಂಪಾಸ್ ಅಥವಾ ಒಂದು ಕಾಂಪಾಸ್ ಇಟ್ಕೊಬೇಕು, ಜೊತೆಗೆ ಮೆಜರಿಂಗ್ ಟೇಪ್ ಕೂಡ ಇಟ್ಕೊಬೇಕು. ಮೆಜರಿಂಗ್ ಟೇಪ್ ಇಟ್ಕೊಂಡು ಸೆಂಟರ್ ಆಫ್ ದ ಪ್ಲೇಸ್ ಕರೆಕ್ಟಾಗಿ ಹೋಗಿ ಅಲ್ಲಿ ನಿಮ್ಮ ಕೈ ಉದ್ದ, ಯಾರು ಮನೆ ಯಜಮಾನ ಇರ್ತಾನೆ, ಯಾರು ಆ ಜಾಗ ತೊಗೊತಾ ಇರ್ತಾನೆ, ಅವನು ಇಷ್ಟುದ್ದದ ಒಂದು ಮಾರ್ಕ್ ಮಾಡ್ಕೊಬೇಕು, ಸ್ಕ್ವೇರ್ ಮಾಡಿಕೊಂಡು ಆ ಜಾಗವನ್ನು ನಿಮ್ಮ ಕೈಯಷ್ಟು ಉದ್ದನೇ ಅಗಿಬೇಕು. ಇಷ್ಟುದ್ದ ಏನು ತೋರಿಸಿದ್ದೀನಿ ಇಷ್ಟೇ ಉದ್ದ ಅಗಿಬೇಕು. ಅಗದ್ಬಿಟ್ಟು ಆ ಮಣ್ಣೆಲ್ಲ ಆಚೆ ತೆಗಿಬೇಕು, ಕ್ಲೀನಾಗಿ ಸ್ಕ್ವೇರ್ ಬರಬೇಕು, ಮಣ್ಣೆಲ್ಲ ಆಚೆ ತೆಗಿಬೇಕು. ಮತ್ತು ಆ ಮಣ್ಣನ್ನು ಅದೇ ಗುಂಡಿಯಲ್ಲಿ ತುಂಬಬೇಕು. ಆ ಮಣ್ಣನ್ನು ಆ ಗುಂಡಿಯೊಳಗೆ ತುಂಬಿದಾಗ ಆ ಮಣ್ಣೇನಾದ್ರು ಮೇಲೆ ಬಂತು, ಸ್ವಲ್ಪ ಫ್ಲ್ಯಾಟಾಗಿ ಇಲ್ಲದಂಗೆ ಸ್ವಲ್ಪ ಮೇಲೆ ಬಂತು ಅಂದರೆ ಆ ಭೂಮಿ ನಿಮಗೆ ಸಂಪತ್ತನ್ನು ವೃದ್ಧಿ ಮಾಡುತ್ತೆ. ಯಾವಾಗ ಆ ಮಣ್ಣು ಕೆಳಗಡೆ ಹೋಗುತ್ತೆ, ಕಮ್ಮಿ ಆಗುತ್ತೆ, ನೀವು ಹಳ್ಳ ತೋಡಿ ಮಣ್ಣು ತೆಗೆದು ಮಣ್ಣು ಹಾಕಿದಾಗ ಆ ಮಣ್ಣು ಕೆಳಗಡೆ ಹೋಯಿತು, ನಿಮಗೆ ಅದು ಪ್ರಯೋಜನ ಇಲ್ಲ, ಆ ಜಾಗ ನಿಮಗೆ ಸಂಪತ್ತನ್ನು ತಂದು ಕೊಡೋದಿಲ್ಲ ಅಂಥೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಮತ್ತು ಇನ್ನು ಸಮ ಬಂತು ಅಂದರೆ ಮಧ್ಯಮ ಅಂಥೇಳಿ ಕನ್ಸಿಡರ್ ಮಾಡ್ಬೋದು ಭೂಮಿನ ಆಯ್ಕೆ ಮಾಡಬೇಕಾದ್ರೆ. ಒಂದು, ನೀವು ಹಸಿರಿದೆಯಾ ಆ ಭೂಮಿಯಲ್ಲಿ, ನೀರಿದೆಯಾ, ತೇವ ಅಂಶ ಇದೆಯಾ, ನೀರಿಲ್ದಂಗೆ ಯಾರೂ ಬದುಕೋಕ್ಕಾಗೋದಿಲ್ಲ, ಆ ನೆಲ ತೇವ ಇದೆಯಾ, ತೇವ ಇದ್ದರೆ ನಿಮಗೆ ಗಿಡಗಳು ಬಂದೇ ಬರ್ತವೆ. ಸೊ ಅದಿದೆಯಾ ನೋಡ್ಕೊಬೇಕು. ಎರಡನೇದು ಪರೀಕ್ಷೆ ಇದು ಈ ರೀತಿ ಮಾಡ್ಕೊಬೋದು. ಇದರಲ್ಲಿ ನಾನಾ ರೀತಿಯಾದ ಪರೀಕ್ಷೆ ಇರುತ್ತೆ. ಸೊ ಇದರಲ್ಲಿ ಒಂದು ಪರೀಕ್ಷೆ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಪರೀಕ್ಷೆ ಮಾಡಿ ನೀವು ಭೂಮಿ ತೊಗೊಂಡ್ರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಆ ಭೂಮಿಯಿಂದ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಇನ್ನು ಭೂಮಿಯನ್ನ ಪರೀಕ್ಷಿಸಿ ತೆಗೆದುಕೊಂಡ ನಂತರ ಮನೆ ಕಟ್ಟುವಾಗ ಆರಂಭದಲ್ಲಿ ಯಾವೆಲ್ಲ ಒಂದು ಕ್ರಮಗಳನ್ನು ನೋಡಬೇಕಾಗತ್ತೆ? ಏನಾದ್ರು ಪೂಜೆಗಳಿರುತ್ತಾ ಅಥವಾ ಭೂಮಿಯಲ್ಲಿ ದೋಷಗಳಿದ್ದಕ್ಕೆ ಸರಿಪಡಿಸ್ಕೊಂಡು ಏನಾದ್ರು ಮಾಡ್ಕೊಳ್ಳೋ ಹಂಗಿರುತ್ತಾ, ಹೇಗಿರುತ್ತೆ? ಇಲ್ಲ, ಭೂಮಿಯಲ್ಲಿ ದೋಷ ಅಂತ ಬಂತು ಅಂದರೆ ಅದು ಆ ಭೂಮಿನ ಅವಾಯ್ಡ್ ಮಾಡೋದು ಆದಷ್ಟು ಒಳ್ಳೆಯದು. ಇನ್ನು ಭೂಮಿಯನ್ನು ತೊಗೊಂಡು ಇನ್ನೇನು ಮನೆ ಕಟ್ತಾ ಇದ್ದೀವಿ ಅಂದರೆ ನಾವು ಭೂಮಿ ಪೂಜೆನ, ಭೂಮಿ ದೇವಿಯನ್ನು ಪೂಜೆ ಮಾಡೋದು, ಮತ್ತು ಅಲ್ಲಿ ವಾಸ್ತುವಿನ ಪೂಜೆಯನ್ನು ಮಾಡಿ ನಾವು ಅಲ್ಲಿ ನವರತ್ನಗಳಾಗಿರಬಹುದು. ಈಗೇನೋ ಆಗಿದೆ ಅಂದರೆ ಎಷ್ಟೋ ಜನ ಆರ್ಟಿಫಿಷಿಯಲ್ ನವರತ್ನಗಳನ್ನು ತಂದು ಕೊಡ್ತಾ ಇದ್ದಾರೆ, ಹಾಕಿ ಇದನ್ನು ಭೂಮಿಯೊಳಗೆ ಹಾಕಿ ಅಂಥೇಳಿ. ಆ ರೀತಿಯ ಆರ್ಟಿಫಿಷಿಯಲ್ ನವರತ್ನಗಳನ್ನು ಬಿಟ್ಟು ಆದಷ್ಟು ಒರಿಜಿನಲ್ ಸ್ಟೋನ್ಸ್ನ ಆ ಜಾಗದಲ್ಲಿ ನೀವು ಹಾಕೋದು. ಮತ್ತು ಪಂಚಲೋಹಗಳನ್ನು ಎಲ್ಲ ಅಂಟಿಸ್ಬಿಟ್ಟಿದ್ದಾರೆ, ಅದು ಸಪ್ರೇಟಾಗಿ ಸಿಗುತ್ತೆ. ಜನಕ್ಕೆ ಈಸಿ ಆಗಬೇಕು ಅಂತ ಹೇಳಿಬಿಟ್ಟು ಎಲ್ಲ ನವರತ್ನ ಮತ್ತು ಪಂಚಲೋಹ ಎರಡು ಅಂಟಿಸ್ಬಿಟ್ಟು ಕೆಲವೊಂದು ಸ್ಥಳಗಳಲ್ಲಿ ಮಾರ್ತಾ ಇರೋದನ್ನು ನಾವು ನೋಡಿದ್ದೀವಿ. ಸೊ ಆ ಥರ ಆದಷ್ಟು ಬಿಟ್ಬಿಟ್ಟು ಆದಷ್ಟು ಒರಿಜಿನಲ್ ಸ್ಟೋನ್ಸು, ಒರಿಜಿನಲ್ ಪಂಚಲೋಹವನ್ನು ನೀವು ಎಲ್ಲಿ ಭೂಮಿ ಪೂಜೆ ಮಾಡಿರ್ತೀರ ಆದಷ್ಟು ನಾವು ಈಶಾನ್ಯದಲ್ಲಿ ಕೂತು ಪೂಜೆ ಮಾಡೋದಾಗಿರುತ್ತೆ. ಇವತ್ತು ಆ ಈಶಾನ್ಯದಲ್ಲಿ ಎಲ್ಲಿ ಮಣ್ಣು ಅಗಿತೀರಾ ಆ ಜಾಗದಲ್ಲಿ ಅದನ್ನೆಲ್ಲ ಹಾಕಿ ಭೂಮಿ ದೇವಿನ ಪ್ರಾರ್ಥನೆ ಮಾಡಿ, ನಾ ಇಲ್ಲಿ ವಾಸ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ನಾನು ಇಲ್ಲಿ ಮನೆ ಕಟ್ಟಿಸ್ಕೊಂಡು ಇದು ನಾನು ಬಾಡಿಗೆ ಕೊಡ್ತೀನಿ ಅಥವಾ ಏನೇ ಇರ್ಬೋದು ನಿಮ್ಮ ಮನಸ್ಸಿನ ಪ್ರಾರ್ಥನೆ, ಅದನ್ನು ತಾಯಿಗೆ ಅರ್ಪಣೆ ಮಾಡಿ ಇಲ್ಲಿ ನನಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಆಗೋಂಗೆ ಆಶೀರ್ವಾದ ಮಾಡು, ನನ್ನ ಸಂಪತ್ತು ವೃದ್ಧಿ ಆಗೋಂಗೆ ಆಶೀರ್ವಾದ ಮಾಡು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮನೆಯನ್ನು ಪ್ರಾರಂಭಿಸೋದು ಒಂದು ರೀತಿ ಆಗುತ್ತೆ. ಇನ್ನು ಮನೆ ಕಟ್ಟದ ಮೇಲೆ ಪೂಜಾ ರೂಮಿನ ವಿಷಯ ಬರುತ್ತೆ. ಈಗ ಎಷ್ಟೋ ಜನಕ್ಕೆ ದೇವ್ರ ಮೂಲೆ ಅಂತ ಹೇಳಿ ತೊಗೊಂಡೋಗಿ ದೇವ್ರ ಮೂಲೆನ ನೈಋತ್ಯದಲ್ಲಿ ಇಡುವಂಥದ್ದಾಗಿರುತ್ತೆ. ಯಾವುದೇ ಕಾರಣಕ್ಕೂ ನೈಋತ್ಯದಲ್ಲಿ ದೇವ್ರ ಮನೆ ಬರಬಾರ್ದು. ಇದನ್ನು ನಾನು ಕಳೆದ ವಿಡಿಯೋಲು ಹೇಳಿದ್ದೆ, ಈ ವಿಡಿಯೋಲು ಹೇಳ್ತಾ ಇದ್ದೀನಿ. ಕಳೆದ ಎಪಿಸೋಡ್ನಲ್ಲೂ ನಾನು ಈ ವಿಷಯನ ತಿಳಿಸ್ಕೊಟ್ಟಿದ್ದೆ. ನೈಋತ್ಯದಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಏನಿದೆ ಅದು ಬಂದು ಪಿತೃಗಳ ಸ್ಥಾನ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ದೇವರ ಮನೆಯನ್ನು ಸ್ಥಾಪನೆ ಮಾಡಬಾರ್ದು. ದೇವರ ಮನೆಯನ್ನು ಸ್ಥಾಪನೆ ಮಾಡೋದಿದ್ರೆ ನಾವು ಏನೇ ಆದರೂ ಈಶಾನ್ಯದ ಮೂಲೆಯಲ್ಲೇ ಸ್ಥಾಪನೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಅದಕ್ಕೆ ಒಂದು ಸೀಮಿತವಾದ ಜಾಗವನ್ನು ಬಿಟ್ಟು ಆ ಜಾಗದಲ್ಲಿ ನೀವು ದೇವರನ್ನು ಸ್ಥಾಪನೆ ಮಾಡಿ ನೀವು ಕೂತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಬೇಕು. ದಂಪತಿಗಳು ಸಮೇತವಾಗಿ ಕೂತ್ಕೊಂಡು ಪೂಜೆ ಮಾಡುವಷ್ಟು ಜಾಗವನ್ನು ದೇವರ ಮನೇಲಿ ಇಟ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಕ್ಕೆ ದೇವರ ಮನೆ ಎಲ್ಲಿ, ಈಗ ಸಪೋಸ್ ದೇವರ ಮನೆ ನಾನು ಈಶಾನ್ಯದಲ್ಲಿ ಇಡಲಿಕ್ಕಾಗಿಲ್ಲ, ಬೇರೆ ಎಲ್ಲಿಡಬಹುದು ಅಂತ ಹೇಳಿ ನಿಮಗೇನಾದ್ರು ಇದ್ದರೆ ಒಂದು ಉತ್ತರ ಗೋಡೆಗೆ ಹಾಕೊಬೋದು ಅಥವಾ ಪೂರ್ವದ ಗೋಡೆಗೆ ನೀವು ದೇವರ ಮನೆಯನ್ನು ಸ್ಥಾಪನೆ ಮಾಡಬಹುದು. ಇನ್ನು ದೇವರ ವಿಗ್ರಹಗಳನ್ನು ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿರಬೇಕು ಅನ್ನೋದನ್ನು ಕೆಲವರು ಕೇಳ್ತಾರೆ. ಸೊ ಈಗ ದೇವರ ವಿಗ್ರಹಗಳನ್ನು ಒಂದು ಪೂರ್ವಕ್ಕೆ ಮುಖ ಮಾಡಿಡಬೇಕಾಗತ್ತೆ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿಡಬೇಕಾಗತ್ತೆ. ಆ ರೀತಿ ಇಟ್ಟಾಗ ನೀವು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತು ದೇವರ ಮನೆಯಲ್ಲಿ ಪೂಜೆ ಮಾಡಬಹುದು. ಇನ್ನು ಫೋಟೋ ಎಷ್ಟಿಡಬೇಕು, ಎಷ್ಟು ಎತ್ತರದ ವಿಗ್ರಹಗಳಿಡಬೇಕು ಅನ್ನೋದು ಸುಮಾರು ಜನಕ್ಕೆ ಡೌಟ್ಗಳಿರ್ತವೆ. ವಿಗ್ರಹಗಳು ನಿಮ್ಮ ಮುಷ್ಟಿಯ ಇಷ್ಟುದ್ದ, ನಿಮ್ಮ ಮುಷ್ಟಿ ಮಾಡಿ ಹೆಬ್ಬೆಟ್ಟನ್ನು ಆಚೆ ತೆಗೆದರೆ ಇಷ್ಟುದ್ದ ಬರುತ್ತೆ ನೋಡಿ. ಇದಕ್ಕಿಂತ ದೊಡ್ಡ ವಿಗ್ರಹಗಳನ್ನು ಇಡೋದು ಬೇಡ. ಮನೆಯಲ್ಲಿ ಇಟ್ಟಲ್ಲಿ ನೀವು ಪ್ರತಿನಿತ್ಯ ಅಭಿಷೇಕ ನೈವೇದ್ಯಗಳನ್ನು ಮಾಡಬೇಕಾಗತ್ತೆ. ಸೊ ಆದಷ್ಟು ದೊಡ್ಡ ವಿಗ್ರಹಗಳನ್ನು ಅವಾಯ್ಡ್ ಮಾಡಿ. ಮನೆಯಲ್ಲಿ ವಿಗ್ರಹಗಳನ್ನೇ ಇಟ್ಟಿದ್ದೇ ಆದರೆ ಖಂಡಿತವಾಗಲೂ ನೀವು ಅದಕ್ಕೆ ಪ್ರತಿನಿತ್ಯ ಅಭಿಷೇಕವನ್ನು ಮಾಡಿ ಅದಕ್ಕೆ ಒಂದು ಸೇವೆಯನ್ನು, ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಅಂತ ಹೇಳ್ತೀನಿ. ಸರ್, ಇನ್ನು ನೀವು ಪೂಜಾ ರೂಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ದೇವರ ವಿಗ್ರಹ ಮತ್ತು ಅದರ ಅಳತೆ ಎಷ್ಟಿರಬೇಕು ಅನ್ನೋದು ತಿಳಿಸ್ಕೊಡ್ತಾ ಇದ್ರಿ. ಇವತ್ತಿನ ಜನಮಾನದಲ್ಲಿ ನೋಡೋದಾದರೆ ಬೆಂಗಳೂರಿನಲ್ಲಿ 1 BHK ಮನೆ ತಗೊಳ್ಳೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ, ಅಥವಾ ಇರೋಕೆ ಬಹಳ ಚಿಕ್ಕವಾದಂತಹ ಜಾಗಗಳಿರುವಂಥ ಪರಿಸ್ಥಿತಿಯಲ್ಲಿ ಪೂಜಾ ರೂಮನ್ನು ಅಷ್ಟು ಅನುಕೂಲವಾಗಿ ನಮಗೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ಪೂಜಾ ರೂಮ್ ಇರೋ ಜಾಗವೇ ಬಹಳ ಚಿಕ್ಕದಿದೆ, ಎಲ್ಲೋ ಒಂದು ಗೋಡೆಗೆ ದೇವರ ಗೂಡನ್ನು ಹಾಕಿ ಪೂಜೆ ಮಾಡುವಂಥ ಪರಿಸ್ಥಿತಿಗಳಲ್ಲಿದ್ದೀವಿ. ಆದರೂ ಕೂಡ ನಮಗೆ ದೇವರ ಅನುಗ್ರಹವಾಗಬೇಕು. ಅಂಥವರಿಗೆ ಯಾವ ಒಂದು ಸಜೆಷನ್ನ ನೀವು ಕೊಡ್ತೀರಾ? ಅಂದರೆ ಮನಸ್ಸಿನ ಭಕ್ತಿ ಮುಖ್ಯ, ನಮಗೆ ಇರೋಕೆ ಜಾಗವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳಲ್ಲಿ ಏನು ಮಾಡ್ಕೋಬಹುದು? ಅಂಥವ್ರಿಗೂ ಕೂಡ ಈಶಾನ್ಯದ ಗೋಡೆಯನ್ನೇ ಅಥವಾ ಪೂರ್ವದ ಗೋಡೆ ಅಥವಾ ಉತ್ತರದ ಗೋಡೆಯನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಅಲ್ಲಿ ನೆಲಮಟ್ಟಕ್ಕಿಂತ ಒಂದು 2 ಅಡಿನಾರ ಮೇಲಿರಲಿ, ನೆಲಕ್ಕೆ ತಾಕೋ ಹಾಗೆ ದೇವರ ಮನೆ ಮಾಡೋದು ಬೇಡ. ಮತ್ತು ಇನ್ನೊಂದೇನೆಂದರೆ, ನಾನು ಒಂದು 2-3 ಕಡೆ ವಾಸ್ತು ಇದಕ್ಕೆ ಕನ್ಸಲ್ಟೇಷನ್ಗೆ ಹೋದಾಗ ನನಗೆ ಅಲ್ಲಿ ನಾನು ಕಂಡು ಬಂದದ್ದು, ಈ ದೇವರ ಮನೆ ಗೋಡೆನ ಏನು ಮಾಡಿದರೆ ಅಂದರೆ ಬೇರೆ ದಿಕ್ಕಿಗೆ ಹಾಕಿರೋದು ಒಂದಾಗಿದ್ದರೆ, ಇನ್ನೊಂದೇನಾಗಿದೆ ಅಂದರೆ ಶೌಚಾಲಯದ ಗೋಡೆಗೆ ಅಂಟುಕೊಂಡಂತೆ ದೇವರ ಮನೆಯನ್ನು ಮಾಡಿರುವಂಥದ್ದು. ಇದು ಒಂದು ಸಮಸ್ಯೆ ಆಗುತ್ತೆ, ಆ ಮನೆಗೆ ಏಳಿಗೆಗೆ ಸಮಸ್ಯೆ ಉಂಟಾಗುತ್ತೆ. ಸೊ ಹಾಗಾಗಿ ಆ ರೀತಿ ಇದೆಯಾ ನೋಡಿಕೊಂಡು ಅದನ್ನು ಸ್ವಲ್ಪ ಆದಷ್ಟು ಬದಲಾಯಿಸೋದು, ಅಥವಾ ಅಲ್ಲಿ ಆ ಜಾಗದಲ್ಲಿ ದೇವರ ಮನೆಯನ್ನು ಉಪಯೋಗಿಸದೇ ಇರೋದನ್ನು ಬಹಳ ಒಳ್ಳೆಯದಾಗುತ್ತೆ. ಬೇರೆ ನಾನು ಹೇಳ್ದಂಗೆ ಈಶಾನ್ಯ ಅಥವಾ ಪೂರ್ವ ಉತ್ತರ ಗೋಡೆಗಳಲ್ಲಿ ನೀವು ಮಾಡ್ಕೊಬೋದು. ಅಷ್ಟೇ ಹೇಳ್ದಂಗೆ ನಿಮಗೆ ಸಪೋಸ್ ಜಾಗ ಇದೆ ಮಾಡ್ಕೊತೀನಿ ಅಂದರೆ ನೀವು ಉತ್ತರದಲ್ಲಿ ಅಥವಾ ಪೂರ್ವದಲ್ಲಿ ಒಂದು ಸ್ಟೇಜ್ ಥರ ಮಾಡಿ ಅಲ್ಲಿ ಕೂಡ ನೀವು ದೇವರನ್ನು ಸ್ಥಾಪನೆ ಮಾಡಿ ಅಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸ್ಬೋದು. ಇನ್ನು ದೇವರ ಫೋಟೋಗಳ ವಿಚಾರ,
ಬಹಳ ಮುಖ್ಯ. ಯಾಕೆಂದರೆ ದೇವ್ರ ಫೋಟೋನ ಎಷ್ಟೋ ಜನ ಉತ್ತರದ ಗೋಡೆಗೆ ಹಾಕ್ಬಿಟ್ಟಿರ್ತಾರೆ, ದಕ್ಷಿಣದ ಗೋಡೆಗೆ ಹಾಕ್ಬಿಟ್ಟಿರ್ತಾರೆ, ಗೊತ್ತಿರಲ್ಲ ಅವರಿಗೆ. ಸೊ ಹಾಗಾಗಿ ದೇವ್ರ ಫೋಟೋನ ಉತ್ತರದ ಗೋಡೆಗೂ ಹಾಕಬಾರ್ದು, ದಕ್ಷಿಣದ ಗೋಡೆಗೂ ಹಾಕಬಾರ್ದು. ಇದು ವಾಸ್ತುಶಾಸ್ತ್ರದಲ್ಲಿ ನಾವು ಅದನ್ನು ಬೇಡ ಅಂತ ಹೇಳಿ ನಮಗೆ ಹೇಳಿದ್ದಾರೆ. ಸೊ ಹಾಗಾಗಿ ಉತ್ತರದ ಗೋಡೆಗೂ ಅಥವಾ ದಕ್ಷಿಣದ ಗೋಡೆಗೆ ದೇವರ ಫೋಟೋಗಳನ್ನು ಹಾಕಬಾರ್ದು. ವಿಶೇಷವಾಗಿ ದಕ್ಷಿಣದ ಗೋಡೆಗೆ ಹಾಕಲೇಬಾರ್ದು. ಉತ್ತರ ಗೋಡೆ ಓಕೆ ಅನ್ಬೋದು, ಒಂದು 50% ಓಕೆ ಅಂತ ಹೇಳ್ಬೋದು. ದಕ್ಷಿಣ ಗೋಡೆಗೆ ದೇವರ ಫೋಟೋಗಳನ್ನು ಹಾಕಬಾರ್ದು. ಇನ್ನು ಯಾವ ಗೋಡೆಗೆ? ಪೂರ್ವ ಮತ್ತು ಪಶ್ಚಿಮದ ಗೋಡೆಗಳಿಗೇ ನಾವು ದೇವ್ರ ಫೋಟೋಗಳನ್ನು ಹಾಕಬೇಕಾಗತ್ತೆ. ದೇವ್ರ ಫೋಟೋ ಅಲ್ಲಿ ಹಾಕಿದ್ರೆ ಮಾತ್ರ ನಮಗೆ ಒಂದು ಅನುಕೂಲ, ದೇವರಿಂದ ಅನುಗ್ರಹ. ಏಕೆಂದರೆ ಅದು ಎನರ್ಜಿ ಫ್ಲೋ ಆಗಬೇಕು ಮನೆಯೊಳಗೆ ಕರೆಕ್ಟಾಗಿ. ಯಾವಾಗ ನಾವು ಬೇಡದಿರೋವಂಥದ್ದೆಲ್ಲ ಮಾಡ್ಕೊಂಡು ಕೂರ್ತಾ ಹೋಗ್ತೀವಿ, ಆವಾಗ ನಮಗೆ ಬೇಡದಿರೋದೇ ಆಗ್ತಿರುತ್ತೆ. ಯಾವಾಗ ನಾವು ಎನರ್ಜಿ ಫ್ಲೋನ ನಮ್ಮ ಮನೆಯೊಳಗೆ ಕರೆಕ್ಟಾಗಿ ಕರ್ಕೊತೀವಿ, ಆವಾಗಲೇ ನಮಗೆ ಎಲ್ಲ ಬೇಕಾಗಿರೋದೆಲ್ಲ ಸಿಗ್ತಾ ಹೋಗೋದು. ಹಾಗಾಗಿ ಉತ್ತರ ದಕ್ಷಿಣ ಗೋಡೆಗಳನ್ನು ಹೊರತುಪಡಿಸಿ ಪೂರ್ವ ಮತ್ತು ಪಶ್ಚಿಮದ ಗೋಡೆಗಳಿಗೆ ನಿಮ್ಮ ಮನೆಯಲ್ಲಿ ದೇವರ ಫೋಟೋಗಳನ್ನು ನೀವು ಹಾಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ದೇವರ ಮನೆ ವಿಚಾರವಾಗಿ ಬಂದರೆ, ಮತ್ತೆ ದೇವರು ಹೇಗೆ ದೇವರ ಪುಸ್ತಕಗಳು, ದೇವರ ಮನೆ ಯಾವುದೋ ಒಂದು ಪುಸ್ತಕ ಇಟ್ಕೊಂಡಿರ್ತೀರಿ ನೀವು, ದೇವರ ಪುಸ್ತಕ ಆಗಿರ್ಬೋದು ಅಥವಾ ದೇವರ ಮನೆಯ ಸಾಮಗ್ರಿಗಳಾಗಿರ್ಬೋದು, ಇದನ್ನು ಎಲ್ಲಿಡಬೇಕು ಅಂತ ನೀವು ಕೇಳೋದಾದರೆ, ದೇವರ ಮನೆಯ ಸಾಮಾನುಗಳಾಗಿರ್ಬೋದು, ದೇವರ ಪುಸ್ತಕಗಳಾಗಿರ್ಬೋದು, ಇದು ದಕ್ಷಿಣ ಮತ್ತು ಪಶ್ಚಿಮದ ಗೋಡೆಗೆ ಅಂಟುಕೊಂಡಿರುವಂಥ ಯಾವುದೋ ಒಂದು ಬೀರು ಅಥವಾ ಒಂದು ಅಲ್ಮೇರಾದಲ್ಲಿ ಇಟ್ಕೊಳ್ಳೋದು, ಸ್ಟೋರ್ ಮಾಡೋದು ಬಹಳ ಉತ್ತಮ ಆಗುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆ ಸರ್, ದೇವರ ಮನೆಯ ಕುರಿತಾಗಿ ನೀವು ತಿಳಿಸ್ಕೊಡ್ತಾ ಇದ್ರಿ, ಹೇಗಿರಬೇಕು ಹೇಗಿರಬಾರ್ದು ಮತ್ತು ದೇವರಿಗೆ ಬಳಸುವಂತಹ ಸಾಮಗ್ರಿಗಳನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಮುಂದುವರಿಸೋದಾದ್ರೆ ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊರತೆ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಎಲ್ಲರೂ ಮನೆಯಲ್ಲಿ ಈಗ ನಂದಾದೀಪ ಹಚ್ತಾ ಇದ್ದಾರಾ ನೋಡಬೇಕು. ಸೂರ್ಯ ಉದಯದಿಂದ ಹಿಡಿದು ಸೂರ್ಯಾಸ್ತದವರೆಗೂ ಮನೆಯ ದೇವರ ಮುಂದೆ ದೀಪ ಉರಿತಾ ಇರಬೇಕು. ಇದು ಮುಖ್ಯ. ಈ ಒಂದು ಕಾರಣದಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ವಿಶೇಷವಾಗಿ ವೃದ್ಧಿ ಆಗುತ್ತೆ. ಇಲ್ಲ ಅಂದರೆ ಮನೆಯಲ್ಲಿ 2 ದೀಪ ಹಚ್ತಾರೆ, ಅರ್ಧ ಗಂಟೆ ಉರಿಯುತ್ತೆ, ಮತ್ತು ಅದು ಶಾಂತವಾಗಿ ಹೋಗ್ತದೆ. ಸೊ ಈ ರೀತಿ ಏನಾರು ಆಗ್ತಾಯಿದ್ರೆ ನಿಮ್ಮ ಮನೇಲಿ, ಇದು ನಿಮ್ಮ ಸಮಸ್ಯೆಗಳೇನಿರ್ಬೋದು ಅಂತ ನಿಮ್ಗೆ ಗೊತ್ತಿರಲ್ಲ. ಈ ರೀತಿಯೂ ನೀವು ಸಮಸ್ಯೆ ಈ ರೀತಿಯೂ ಒಂದು ನಡ್ಕೊತಿದ್ರೆ, ಲೈಕ್ ದೇವರಿಗೆ ದೀಪ ಹಚ್ಚೋದು, 2 ದೀಪ ಹಚ್ಚಿ ಮತ್ತೆ ಸುಮ್ಮನಾಗೋದು, ಮತ್ತು ಸಂಜೆ ಹಚ್ಚೋಣ ಅನ್ನೋದು, ಮಧ್ಯಾಹ್ನದೊತ್ತು ಉರಿತಾ ಇಲ್ಲ ದೀಪ ಅನ್ನೋದಾದರೆ, ಈ ರೀತಿ ಒಂದು ತಪ್ಪುಗಳೇನಾದ್ರು ನೀವು ಮಾಡ್ತಾಯಿದ್ರೆ ಆ ತಪ್ಪುಗಳನ್ನು ಇವತ್ತೇ ಸರಿ ಮಾಡ್ಕೊಳ್ಳಿ. ದೇವರ ಮುಂದೆ ಸೂರ್ಯೋದಯ ಅಂದರೆ, ಈಗ 6 ಗಂಟೆಗೆ ಸೂರ್ಯ ಉದಯ ಆಗುತ್ತೆ, ಸಂಜೆ 6 ಗಂಟೆಗೆ ಸೂರ್ಯ ಅಸ್ತ ಆಗುತ್ತೆ ಅಂದರೆ ಆ ಸಮಯದಲ್ಲಿ ದೇವರ ಮುಂದೆ ನಂದಾದೀಪ ಉರಿತಾರನೇ ಇರಬೇಕು. ಅದು 2 ಬತ್ತಿ 1 ದೀಪ. ಅದಕ್ಕೆ ಎಣ್ಣೆ ಯಾವುದು ವಿಶೇಷವಾಗಿ ಅಂತ ಹೇಳಿದ್ದಾರೆ ಅಂದರೆ, ಮೊದಲಿಗೆ ಎಳ್ಳೆಣ್ಣೆ ಉತ್ತಮ, ಗಾಣದಲ್ಲಿ ಬೀಸಿರುವಂಥ ಎಳ್ಳೆಣ್ಣೆ ಉತ್ತಮ. 2ನೇದು ಕೊಬ್ಬರಿ ಎಣ್ಣೆ ಬಳಸ್ಬೋದು. ಇನ್ನು ತುಪ್ಪದ ದೀಪ, 2 ತುಪ್ಪದ ದೀಪ ಸಣ್ಣದಾಗಿ ಹಚ್ಚಿ ಒಂದು 1/4 ಗಂಟೆಯಿಂದ 20 ನಿಮಿಷ ಉರಿಯೋ ರೀತಿ ಇಟ್ಟರೆ ಬಹಳ ಒಳ್ಳೆಯ ಒಂದು ಮನೆಯಲ್ಲಿ ವಾತಾವರಣ ಸೃಷ್ಟಿ ಆಗುತ್ತೆ. ಇದು ಕೂಡ ವಾಸ್ತುವಿಗೆ ಸಂಬಂಧಪಟ್ಟಿದ್ದೆ. ನನ್ನ ರೂಮ್ ಇಲ್ಲಿದೆ, ನನ್ನ ಹಾಲ್ ಇಲ್ಲಿದೆ, ನನ್ನ ಮಾಸ್ಟರ್ ಬೆಡ್ರೂಮ್ ಇಲ್ಲಿದೆ, ಕಿಚನ್ ಇಲ್ಲಿದೆ, ಅಷ್ಟೇ ಅಲ್ಲ, ದೇವರ ಮನೆಯಲ್ಲೂ ಕೂಡ ಇಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ರೀತಿ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟು ಬ್ರಹ್ಮಸ್ಥಳದ ಬಗ್ಗೆ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಬ್ರಹ್ಮಸ್ಥಳ ಬಂದುಬಿಟ್ಟು ಆದಷ್ಟು ಖಾಲಿ ಜಾಗ ಇರಬೇಕು ಅಂತ ನಾನು ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೆ. ಖಾಲಿ ಜಾಗ ಅಂದರೆ ನೀವು ಹಳೆ ಕಾಲದಲ್ಲಿ ಮನೆಗಳು ನೋಡಿರ್ತೀರ, ಆ ಹಳೆ ಕಾಲದ ಮನೆಗಳು ಬಂದುಬಿಟ್ಟು ತೊಟ್ಟಿ ಮನೆ ಇತ್ತು. ಈಗ ಎಷ್ಟೋ ಜನಕ್ಕೆ ತೊಟ್ಟಿ ಮನೆ ಮಾಡ್ಕೊಬೇಕು ಅಂದರೂ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅವರಿಗೆ ಅವಕಾಶ ಇರೋದಿಲ್ಲ. ಮೊದಲೇ ಹೇಳ್ದಂಗೆ ಭಾಳ ಜಾಗಕ್ಕೆ ಹೆಚ್ಚು ಬೆಲೆ ಆಗಿದೆ ಒಂದು, ಅಥವಾ ಇನ್ನೊಂದು ಕಟ್ಟಿಸ್ಲಿಕ್ಕೂ ಮಾಡಲಿಕ್ಕೂ ಎಲ್ಲ ಒಂದು ರೀತಿಯಾದ ಸೌಕರ್ಯಗಳು ಇಲ್ಲದೇ ಇರೋ ಒಂದು ಪರಿಸ್ಥಿತಿ ಉಂಟಾಗ್ಬೋದು. ಹಾಗಾಗಿ ಏನಾಗುತ್ತೆ ಅಂದರೆ ಬ್ರಹ್ಮಸ್ಥಾನ ಖಾಲಿ ಬಿಡಬೇಕು, ಆಯಿತು, ತೊಟ್ಟಿ ಮನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಏನು ಮಾಡ್ಬೋದು ಅಂದರೆ, ನಿಮ್ಮ ಟೆರೆಸ್ ಏನಿರುತ್ತೆ ಅಥವಾ ಟೆರೆಸ್ನಿಂದ ಅಥವಾ ಫಸ್ಟ್ ಫ್ಲೋರ್ ಕಟ್ಕೊಂಡಿದ್ರೆ ಅದರ ಮೇಲೆ ಟೆರೆಸ್ ಇದೆ, ಅಲ್ಲಿಂದ ಗಾಳಿ ಬೆಳಕು ಬ್ರಹ್ಮಸ್ಥಾನಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇರಬೇಕು. ನಾನು ಹೇಳಿದೆ ನಿಮಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೆ, ಬ್ರಹ್ಮಸ್ಥಾನದಿಂದ ಮನೆಗೆ ಸುತ್ತಲೂ ನಿಮಗೆ ಎನರ್ಜಿ ಸ್ಪ್ರೆಡ್ ಆಗುತ್ತೆ. ಯಾವಾಗ ಬ್ರಹ್ಮಸ್ಥಾನದಲ್ಲಿ ಎನರ್ಜಿ ಸರಿಗಿಲ್ಲ, ಬ್ಲಾಕ್ ಆಗಿದೆ ಬ್ರಹ್ಮಸ್ಥಾನ, ಮೆಟ್ಲು ಬಂದಿದೆ, ಬೇರೆ ಏನೋ ತೂಕ ಬಂದಿದೆ ಅಂದರೆ ಆ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ ಮನೆಯ ಯಜಮಾನನಿಗೆ ಕಿರಿಕಿರಿ ಉಂಟಾಗುತ್ತೆ. ಮೊದಲಿಗೆ ಅವನಿಗೆ ಸಿಟ್ಟು ಕೋಪ ಜಾಸ್ತಿ ಆಗುತ್ತೆ, ಅವನ ಮೈಂಡ್ ಕೆಲಸ ಮಾಡೋದಿಲ್ಲ, ವಿಲ್ ಪವರ್ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾದ ಸಮಸ್ಯೆಗಳೆಲ್ಲ ಉಂಟಾಗ್ತವೆ. ಸೊ ಹಾಗಾಗಿ ಬ್ರಹ್ಮಸ್ಥಾನ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಇನ್ನು ಬ್ರಹ್ಮಸ್ಥಾನದ ಕೆಳಗೆ ಸಂಪ್ ಮಾಡ್ಬೋದಾ, ವಾಟರ್ ಟ್ಯಾಂಕ್ ಮಾಡ್ಬೋದಾ, ಸೆಪ್ಟಿಕ್ ಟ್ಯಾಂಕ್ ಮಾಡ್ಬೋದಾ, ಅಥವಾ ಓವರ್ ಹೆಡ್ ಟ್ಯಾಂಕ್ ಕೆಲವರು ಮನೆಗಳಲ್ಲಿ ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿ ಸೆಂಟ್ರಲ್ ಇಟ್ಬಿಟ್ಟಿರ್ತಾರೆ. ಬ್ರಹ್ಮಸ್ಥಾನದ ಮೇಲೇ ತೊಗೊಂಡೋಗಿ ಲಿಫ್ಟ್ ಮೋಟ್ರ್ ಇಡೋದು ಆಗಿರ್ಬೋದು, ಅಥವಾ ಓವರ್ ಹೆಡ್ ಟ್ಯಾಂಕ್ ಇಡೋವಂಥದ್ದಾಗಿರ್ಬೋದು, ಇವೆಲ್ಲ ಮಾಡ್ತಾರೆ. ಇದನ್ನು ಕೂಡ ಮಾಡೋ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಬ್ರಹ್ಮಸ್ಥಳದ ಕೆಳಗಡೆ ಸಂಪ್ ಬರೋ ಹಾಗಿಲ್ಲ, ಸೆಪ್ಟಿಕ್ ಟ್ಯಾಂಕ್ ಬರೋ ಹಾಗಿಲ್ಲ. ಇದು ಯಾವಾಗಲೂ ಓಪನ್ ಸ್ಪೇಸ್ ಆಗಿರಬೇಕು, ಗಾಳಿ ಬೆಳಕು ಚೆನ್ನಾಗಿ ಹರಿಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಇನ್ನು ಬ್ರಹ್ಮಸ್ಥಾನದ ಕುರಿತಾಗಿ ತಿಳಿಸ್ಕೊಡೋದಾದ್ರೆ ಮನೆಯ ನೀವು ಹೇಳ್ತಾ ಇದ್ರಿ ಹಿಂದೆ ತೊಟ್ಟಿ ಮನೆ ಇರ್ತಿತ್ತು, ಇವಾಗ ಅದರ ಇದು ಇಲ್ಲ. ಆದ್ರೆ ಇರೋ ಮನೆಯಲ್ಲೇ ಬ್ರಹ್ಮಸ್ಥಾನವನ್ನ ನಾವು ಶುದ್ಧವಾಗಿ ಇಟ್ಕೋಬೇಕು, ಜೊತೆಗೆ ಖಾಲಿ ಇಟ್ಕೊಳ್ಬೇಕು ಅಂತ ಹೇಳಿ ಅದನ್ನ ಹೇಳೋದಾದ್ರೆ ಸರ್. ಅಂದ್ರೆ ಈಗ ಹೇಳ್ದಂಗೆ ಖಾಲಿ ಬಿಡಬೇಕು ಅಂದ್ರೆ ಈ ತರ ಮೇಲ್ಗಡೆ ಓಪನಿಂಗ್ ಟೆರೆಸ್, ಗಾಳಿ ಬೆಳಕು ಚೆನ್ನಾಗಿ ಬರುವಂಥದ್ದು ವ್ಯವಸ್ಥೆ ಇದ್ದರೆ ಅಲ್ಲಿ ಬ್ರಹ್ಮಸ್ಥಾನ ಕರೆಕ್ಟ್ ಆಗಿದೆ ಅಂತ ಹೇಳಿ. ಇನ್ನು ಯಾವುದೇ ಕಾರಣಕ್ಕೂ ಬ್ರಹ್ಮಸ್ಥಾನಲ್ಲಿ ಮಾಸ್ಟರ್ ಬೆಡ್ರೂಮ್ ಬರೋದು, ಕೆಲವು ಮನೇಲಿ ನೋಡಿರ್ತೀವಿ ಮಾಸ್ಟರ್ ಬೆಡ್ರೂಮ್ ತೊಗೊಂಡೋಗಿ ಬ್ರಹ್ಮಸ್ಥಾನದಲ್ಲಿ ಇಟ್ಬಿಟ್ಟಿರ್ತಾರೆ, ಅದು ಕೂಡ ತಪ್ಪು ಬ್ರಹ್ಮಸ್ಥಾನದಲ್ಲಿ. ಸೊ ಇನ್ನು ಯಾವುದೇ ರೀತಿಯಾದಂತಹ ಒಂದು ಏನೋ ಇಡ್ಲ, ನಾನು ಒಂದು ಪ್ರಾಡಕ್ಟ್ ಒಂದು ಐಟಮ್ ಇಡ್ಲಾ, ಈಗ ಒಂದು ಅಂಗಡಿ ಇರುತ್ತೆ, ಅಂಗಡಿಯಲ್ಲಿ ಬ್ರಹ್ಮಸ್ಥಾನದಲ್ಲಿ ತೊಗೊಂಡು ನಾವು ಒಂದು ಪ್ರಾಡಕ್ಟ್ ಇಡ್ಲಾ ಸೇಲ್ ಆಗೋಕ್ಕೆ ಖಂಡಿತ ಇಡಬಾರ್ದು. ಓಕೆ. ಸೊ ಆದಷ್ಟು ಅಂಗಡಿಯಲ್ಲೂ ಕೂಡ ಇದು ಅನ್ವಯ. ಯಾವುದೇ ಒಂದು ಜಾಗ ಆಗಿರ್ಬೋದು, ಇಟ್ಟಿಗೆ ಜಲ್ಲಿ ಮರಳು ಕಟ್ಟಿ ಒಂದು ಗೋಡೆ ಒಂದು ಎನರ್ಜಿನ ಬ್ಲಾಕ್ ಮಾಡ್ತೇವೆ ನಾವು, ಅಲ್ಲಿ ಗಾಳಿ ಬೆಳಕು ಬರೋದನ್ನು ತಡಿತಾ ಇದ್ದೀವಿ, ಅಂಥ ಜಾಗದಲ್ಲೂ ಕೂಡ ಈ ಬ್ರಹ್ಮಸ್ಥಾನ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಈ ಪೋರ್ಟಿಕೋ ಅಂತ ಏನಿದೆ, ಆ ಪೋರ್ಟಿಕೋ ಬಂದುಬಿಟ್ಟು ಈಶಾನ್ಯದಲ್ಲಿರಬೇಕು. ಪೂರ್ವ ಮತ್ತು ಉತ್ತರದ ಜಾಗದಲ್ಲಿ ಏನಿರುತ್ತೆ ಆ ಜಾಗದಲ್ಲಿ ನೀವು ಗಿಡಗಳು ಹಾಕುವಂಥದ್ದಾಗಿರಬಹುದು, ಇನ್ಯಾವುದೇ ಒಂದು ಖಾಲಿ ಜಾಗ. ಈಗ ನಾನು ಹೇಳ್ದಂಗೆ ನಮಗೆ ಬರುವಂಥ ಪಾಸಿಟಿವ್ ಎನರ್ಜಿ ಬರೋದು ಉತ್ತರ ಮತ್ತು ಪೂರ್ವದಿಂದ. ಯಾವಾಗ ನಾವು ಅದನ್ನು ಬ್ಲಾಕ್ ಮಾಡಿಬಿಡ್ತೀವಿ ಅದು ನಮಗೆ ತಂದುಕೊಡೋದಿಲ್ಲ, ಪಾಸಿಟಿವ್ ಎನರ್ಜಿ ನಮ್ಮ ಮನೆಯೊಳಗೆ ಬರೋದಿಲ್ಲ. ಸೊ ಹಾಗಾಗಿ ಉತ್ತರ ಮತ್ತು ಪೂರ್ವದ ಭಾಗಗಳೇನಿರ್ತದೆ ನಿಮ್ಮ ಜಾಗದಲ್ಲಿ, ಆ ಜಾಗದಲ್ಲಿ ಪೋರ್ಟಿಕೋ ಹಸಿರು ಬೆಳೆಸುವಂಥದ್ದು. ಹಸಿರು ಬಂದು ಪಾಸಿಟಿವ್ ಎನರ್ಜಿ. ಮತ್ತು ಅಗೇನ್ ಅಲ್ಲಿ ನೀವು ತುಳಸಿ ಇಡಬಹುದು, ಅಥವಾ ಯಾವುದೇ ರೀತಿಯಾದ ಗಿಡಗಳಿಡ್ಬೋದು, ಅಥವಾ ವಾಸ್ತುಗೆ ಸಂಬಂಧಪಟ್ಟ ಯಾವುದೇ ಗಿಡಗಳಿಡ್ಬೋದು. ಅದೆಲ್ಲ ಬಂದುಬಿಟ್ಟು ನಿಮಗೆ ಪೂರ್ವ ಮತ್ತು ಇದರಲ್ಲಿ ಉತ್ತರದ ಗೋಡೆಗಳಲ್ಲಿ ನಾವು ಮಾಡ್ಕೊಳ್ಳುವಂಥದ್ದಾಗುತ್ತೆ. ಇನ್ನು ಕಾರ್ ಪಾರ್ಕಿಂಗ್ ಅಂತ ಬಂತು ಅಂದರೆ ಅದನ್ನು ವಾಯುವ್ಯದಲ್ಲಿ ಮಾಡ್ಕೊಳ್ಳೋದು ಬಹಳ ಉತ್ತಮ ಆಗುತ್ತೆ. ಇನ್ನು ಆ ಕಾರ್ ಪಾರ್ಕಿಂಗ್ ಇದೆ ನೋಡಿ, ಈಗ ಇದು ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಕಾರ್ ಪಾರ್ಕಿಂಗ್ ಅನ್ನೋದು. ಎಷ್ಟೋ ಜನ ಮನೆ ಮುಂದೆ ಕಾರ್ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದೇನಾದ್ರು ಸೌತ್ ರೋಡ್ ಇತ್ತು ಅಂದರೆ ಅವರು ನೈಋತ್ಯದಲ್ಲಿ ಕಾರ್ ನಿಲ್ಲಿಸ್ಕೊಳ್ಳೋದು, ಅಥವಾ ನೈಋತ್ಯದಲ್ಲಿ ಒಂದು ಗ್ಯಾರೇಜ್ ಮಾಡ್ಕೊಳ್ಳೋವಂಥದ್ದಾಗಿರುತ್ತೆ. ನೈಋತ್ಯ ಆ್ಯಕ್ಚುಲಿ ತೂಕ ಇಡೋವಂಥ ಒಂದು ಜಾಗ ಆಗಿರಬಹುದು, ಅಲ್ಲಿ ಖಾಲಿ ಜಾಗ ಬಿಟ್ಟಂಗಾಗುತ್ತೆ ನೈಋತ್ಯ. ಸೊ ನೈಋತ್ಯದಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದು ಅಲ್ಲಿ ಅಷ್ಟು ಒಳ್ಳೇದು ಕೊಡೋದಿಲ್ಲ, ಮತ್ತು ಕಾರಿಗೆ ಸ್ವಲ್ಪ ಸಮಸ್ಯೆಗಳು ಉಂಟು ಮಾಡ್ತದೆ. ಅಥವಾ ಆಗ್ನೇಯದಲ್ಲಿ, ಮನೆಯ ಆಗ್ನೇಯದಲ್ಲಿ ಏನಾದ್ರು ನೀವು ಕಾರ್ ನಿಲ್ಲಿಸ್ತಾ ಇದ್ದರೆ, ನೀವು ಪರೀಕ್ಷೆ ಮಾಡಿ ನೋಡಿಬೇಕಾದ್ರೆ ಮನೆಯ ಆಗ್ನೇಯದಲ್ಲಿ ನೀವು ಕಾರ್ ನಿಲ್ಲಿಸ್ತಾ ಇದ್ರೆ ಕಾರ್ ಮತ್ತೆ ಗ್ಯಾರೇಜ್ಗೆ ಹೋಗ್ತಾ ಇರುತ್ತೆ, ಮತ್ತೆ ರಿಪೇರಿಗೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಕಾರ್ ಪಾರ್ಕಿಂಗ್ ಕೂಡ ನಿಮಗೆ ಒಂದು ಆ ಜಾಗದಲ್ಲಿ ಮಾಡೋದು, ಅಷ್ಟು ಆಗ್ನೇಯದಲ್ಲಿ ಮಾಡೋದು ಒಳ್ಳೆಯದಲ್ಲ. ವಾಯುವ್ಯದಲ್ಲಿ ಕಾರ್ ಪಾರ್ಕಿಂಗ್ ಬಹಳ ಉತ್ತಮ ಆಗುತ್ತೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಶೌಚಾಲಯದ ಒಂದು ವಿಷಯ ಬಂತು. ಶೌಚಾಲಯ ಬಂದು ಏನಾರು ನಿಮ್ಮ ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನಲ್ಲಿದೆ ಅಥವಾ ನಾರ್ತ್ನಲ್ಲಿದೆ ಅಥವಾ ನಿಮ್ಮ ಮನೆಯ ನೈಋತ್ಯದಲ್ಲಿದೆ ಅಂದರೆ ಅದಕ್ಕೆ ಒಂದು ಸುಲಭ ಪರಿಹಾರವನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ, ಒಂದು ಕಾಪರ್ ವೈರ್ ತೊಗೊಳ್ಳಿ. ಆ ಕಾಪರ್ ವೈರ್ನ ತೊಗೊಂಡು ನಿಮ್ಮ ಮನೆಯ ಶೌಚಾಲಯದ ಬಾಗಿಲಿನ ವಾಸ್ಕಲೇನಿರುತ್ತೆ ಆ ವಾಸ್ಕಲಿಗೆ ಕೆಳಗಡೆಯಿಂದ ಸುತ್ತಲೂ ಹಾಕೊಂಬನ್ನಿ. ಇಲ್ಲಿಂದ ಏನಾಗುತ್ತೆ, ಇದರಿಂದ ಬೆನಿಫಿಟ್ ಏನಾಗುತ್ತೆ ಅಂದರೆ, ಇಲ್ಲಿಂದ ವಾಶ್ರೂಮಿಂದ ಬರುವಂಥ ನೆಗೆಟಿವ್ ಎನರ್ಜಿ ಹೊರಗಡೆ ಬರಲ್ಲ, ಮನೇಲಿರೋವಂಥ ಪಾಸಿಟಿವ್ ಎನರ್ಜಿ ಅಲ್ಲಿ ಹೋಗಿ ಎನರ್ಜಿ ಡ್ರೈನ್ ಆಗೋದಿಲ್ಲ. ಸೊ ಇದೊಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಇದಾದ ನಂತರ ಅಪ್ಪಿತಪ್ಪಿ ನಿಮ್ಮ ಮನೆಯ ಶೌಚಾಲಯ ಉತ್ತರದಲ್ಲಿ ಅಥವಾ ಈಶಾನ್ಯದಲ್ಲಿ ಏನಾದಿತ್ತು ಅಂದರೆ, ಒಂದು ತ್ರಿಶೂಲವನ್ನು ತಗೊಂಡು ತ್ರಿಶೂಲವನ್ನು ನಿಮ್ಮ ಮನೆಯ ಶೌಚಾಲಯದ ಹೊರಭಾಗದಲ್ಲಿ ಆ ತ್ರಿಶೂಲವನ್ನು ಆ ಗೋಡೆಗೆ ಹಾಕಿ. ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ವಾಸ್ತು ಸಮಸ್ಯೆ, ಆ ಶೌಚಾಲಯದಲ್ಲಿರುವಂತಹ ವಾಸ್ತು ಸಮಸ್ಯೆ ಪರಿಹಾರ ಆಗುತ್ತೆ. ಇನ್ನು ಕುಬೇರನ ದಿಕ್ಕು ಅಂದರೆ ಉತ್ತರ ದಿಕ್ಕಿನಲ್ಲಿ ಅಡುಗೆ ಮನೆ ಬಂದಿದೆ ಅಂದರೆ ಆ ಒಂದು ಜಾಗದಲ್ಲಿ ಕುಬೇರನ ಯಂತ್ರವನ್ನು ಸ್ಥಾಪನೆ ಮಾಡೋದು ಉತ್ತಮ ಅಂಥೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇವೆರಡು ಪರಿಹಾರವನ್ನು ನಾನು ನಿಮಗೆ ಇವಾಗ ಕೊಟ್ಟಿದ್ದೀನಿ. ಇನ್ನು ಹೆಚ್ಚು ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗ್ತದೆ ಅಂದರೆ ನೀವು ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಅಲ್ಲಿರುವಂತಹ ವಾಸ್ತು ದೋಷ ಏನಾಗಿರ್ಬೋದು ಅಥವಾ ಜ್ಯೋತಿಷ್ಯ ರೀತಿಯಲ್ಲಿ ನಿಮ್ಮ ಮನೆ ಹೇಗಿದೆ, ನಿಮಗೆ ಮ್ಯಾಚ್ ಆಗುತ್ತಾ ಅಂಥೇಳಿ ನೋಡಿಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು ನಾವು ನಿಮಗೆ ಮಾಡಿಕೊಡ್ತೀವಿ. ಸರ್, ಇನ್ನು ಕಳೆದ ಸಂಚಿಕೆಯಲ್ಲಿ ನೀವು ಮನೆಯ ಯಜಮಾನ ಅನ್ನೋರ ರೂಮ್ ಎಲ್ಲಿರಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ರಿ. ಇನ್ನು ಮುಖ್ಯವಾಗಿ ಒಂದು ಮನೆ ಕಟ್ಟಿಸ್ತೀವಿ ಅಂದರೆ ಆ ಮನೆಯಿಂದ ನಮಗೆ ಧನದ ಅಭಿವೃದ್ಧಿ ಆಗಲಿ ಅಂತ ಬಯಸುವಂಥದ್ದೇ ಉದ್ದೇಶ ಇರುತ್ತೆ, ಸಂಪತ್ತು ಬರಲಿ, ಧನಾಭಿವೃದ್ಧಿ ಆಗಲಿ ಅಂತ. ಅದಕ್ಕೆ ಸಾಕಷ್ಟು ಟಿಪ್ಸ್ಗಳನ್ನು ನೀವು ಕೊಟ್ಟಿದ್ದೀರಿ. ಆದರೆ ಮನೆಯ ಬೀರು ಹೇಗಿರಬೇಕು, ಎಲ್ಲಿರಬೇಕು ಮತ್ತು ಯಾವ ರೀತಿ ಅದನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ, ಅದರ ದಿಕ್ಕೇನು ಸರ್? ಈಗ ಮನೆಯ ಬೀರು ಅಂತ ಬಂದರೆ ಎರಡು ಥರ. ಓಕೆ. ಒಂದು ಬಟ್ಟೆ ಇಡ್ಲಿಕ್ಕೆ, ಇನ್ನೊಂದು ದುಡ್ಡು ಇಡ್ಲಿಕ್ಕೆ. ಫಸ್ಟ್ ಬಟ್ಟೆ ಇಡ್ಲಿಕ್ಕೆ ಎಲ್ಲಿ ಬರಬೇಕು, ಎಲ್ಲ ಸೌತ್ ವಾಲಿಗೆ ಅಟ್ಯಾಚ್ ಆಗಬೇಕು. ಓಕೆ. ಸೊ ನೈಋತ್ಯದಿಂದ ಹಿಡಿದು ಕಂಪ್ಲೀಟ್ ಸೌತ್ ವಾಲಿಗೆ ಅಟ್ಯಾಚ್ ಆಗ್ತಾ ಬಂದರೆ ಅಲ್ಲಿ ನೀವು ಬಟ್ಟೆಗಳು ಇಟ್ಕೊಳ್ಳಿಕ್ಕೆ ಎಲ್ಲ ಅನುಕೂಲ ಮಾಡ್ಕೊಳ್ಳಿಕ್ಕೆ ಓಕೆ. ಇನ್ನು ದುಡ್ಡಿಡೋದು ಬಹಳ ಮುಖ್ಯ. ದುಡ್ಡಿಗೆ ಕುಬೇರ ಅಧಿಪತಿ ಉತ್ತರ ಅಂತ ಹೇಳಿದ್ದೀನಿ, ಮತ್ತು ಉತ್ತರ ಆದಷ್ಟು ಓಪನ್ ಇರಬೇಕು, ನೈಋತ್ಯ ಆದಷ್ಟು ಕ್ಲೋಸ್ ಇರಬೇಕು. ಸಪೋಸ್ ನೈಋತ್ಯನೂ ಓಪನ್ ಇತ್ತು, ಕಿಟಕಿ ಇಟ್ಬಿಟ್ಟಿದ್ದೀನಿ ನಮ್ಮ ಮನೇಲಿ ಅಂತ ಹೇಳಿದರೆ ಅಲ್ಲಿ ನಾನು ಆದಷ್ಟು ರೆಡ್ ಕಲರ್ ಕರ್ಟನ್ಸ್, ಮೆರೂನ್ ಕಲರ್ ಕರ್ಟನ್ಸ್ನ ನಾನು ಹಾಕೊಬೇಕಾಗತ್ತೆ. ಸೊ ಅಲ್ಲಿ ಕಿಟಕಿ ಇದೆ,
ಅಲ್ಲಿ ಮೆರೂನ್ ಕಲರ್ ಕ್ಲೋಸ್ ಮಾಡಿ. ಮತ್ತು ಸೌತ್ ಓಪನ್ ಇರಬಾರ್ದು, ಸೌತಲ್ಲಿ ಯಾವುದೋ ನದಿ ಹರಿತಾ ಇರಬಾರ್ದು ಅಥವಾ ನೀರಿನ ಒಂದು ಯಾವುದೇ ಒಂದು ಇದಿರಬಾರ್ದು. ಅದು ಒಂದು ಮುಖ್ಯವಾದಂಥ ಒಂದು ಸೌತ್ ದುಡ್ಡು ಉಳಿಸ್ಕೊಳ್ಳಿಕ್ಕೆ. ಮತ್ತು ಇನ್ನು ಲಾಕರ್ ವಿಚಾರಕ್ಕೆ ನೀವು ಬಂದಂಗೆ ಬೀರು, ದುಡ್ಡಿನ ಬೀರು ನಾನು ಎಲ್ಲಿ ಇಡಲಿ ಅಂತ ಹೇಳಿದಂದರೆ, ದುಡ್ಡಿನ ಬೀರುನ ನೀವು ಉತ್ತರದ ಗೋಡೆಗಿಡಿ. ಒಂದು ಏನು ಅಲ್ಲಿ ನಿಮ್ಮದು ವಾಲ್ಟ್ ಇರುತ್ತೆ, ಆ ವಾಲ್ಟ್ನ ಉತ್ತರದ ಗೋಡೆಗಿಟ್ಟು ನೀವು ಯಾವಾಗ ದುಡ್ಡು ಇಡ್ತೀರಾ, ಯಾವಾಗ ದುಡ್ಡು ತೊಗೊತೀರಾ, ಅದು ಉತ್ತರಕ್ಕೆ ತಿರ್ಕೊಂಡು ಮಾಡುವಂಥದ್ದಾಗಿರಬೇಕು. ನಾವು ಯಾವುದೇ ಒಂದು ವ್ಯವಹಾರ, ಇದು ಬರೀ ನಮ್ಮ ಮನೆಯ ಒಂದು ಬೀರುವಿನ ವ್ಯವಸ್ಥೆ ಆಗಿದೆ. ನಾವು ಯಾರಿಗೋ ಈಗ ದುಡ್ಡು ಕೊಡ್ತಾ ಇದ್ದೀವಿ, ಈಗೆಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ವ್ಯವಹಾರ ಮಾಡ್ತಾಯಿದ್ದೀನಿ, ವ್ಯವಹಾರ ಮಾಡ್ಕೊಂಡು ನಾನು ದುಡ್ಡು ಕೊಡ್ತಾ ಇದ್ದೀನಿ ಅಂದರೆ ಅವರಿಗೆ ನಾನು ಉತ್ತರದ ದಿಕ್ಕಿಗೆ ತಿರ್ಕೊಂಡು ದುಡ್ಡು ಕೊಡಬೇಕು, ಉತ್ತರದ ದಿಕ್ಕಿನಿಂದನೇ ದುಡ್ಡು ತೊಗೊಬೇಕು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಾವು ಉತ್ತರಕ್ಕೆ ವ್ಯವಹಾರ ಜಾಸ್ತಿ ಮಾಡ್ತೀವಿ, ನಾವು ಕುಬೇರನೊಟ್ಟಿಗೆ ವ್ಯವಹಾರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಮ್ಯಾಜಿನ್ ಮಾಡಿಕೊಂಡು, ಸೊ ಕುಬೇರ ನನಗೆ ಇನ್ನೂ ಹೆಚ್ಚು ದುಡ್ಡು ಕೊಡ್ತಾ ಇದ್ದಾನೆ ಅನ್ನೋದನ್ನು ನಾನು ವಿಜುವಲೈಸೇಷನ್ ಮಾಡಿಕೊಂಡಾಗ ನನ್ನಲ್ಲಿ ಹೆಚ್ಚು ಹಣದ ಹರಿವು ಉಂಟಾಗತ್ತೆ. ಬಂದಂಥ ಹಣ ನಾವು ಯಾವಾಗ ಇಡ್ತೀವಿ ನೈಋತ್ಯದ ರೂಮಿನಲ್ಲಿ, ಅಂದರೆ ಸೌತ್ ವೆಸ್ಟ್ ರೂಮ್ನಲ್ಲೇ, ನಾನು ಮಾಸ್ಟರ್ ಬೆಡ್ರೂಮ್ನಲ್ಲೇ ಉತ್ತರದ ಗೋಡೆಗಿಡಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನೀವು ಹಾಲ್ನಲ್ಲಿ ಉತ್ತರದ ಗೋಡೆಗೆ ಇಡಲ ಅಥವಾ ವಾಯುವ್ಯ ರೂಮ್ನಲ್ಲಿ ಉತ್ತರದ ಗೋಡೆಗೆ ಇಡಲ, ಇಲ್ಲ, ಸೌತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮ್ ಏನಿದೆ ಅಲ್ಲೇ ನೀವು ಉತ್ತರದ ಗೋಡೆಗೆ ಬೀರುವನ್ನು, ನಿಮ್ಮ ಹಣದ ಬೀರುವನ್ನು ಇಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇನ್ನು ಮನೆಯೆಲ್ಲ ಆಗೋಗಿದೆ, ಆದರೆ ಈ ವಾಸ್ತುವಿನ ವಿಚಾರಗಳು ನಮಗೆ ಅದಾದಮೇಲೆ ಗೊತ್ತಾಗಿದೆ. ಸಾಕಷ್ಟು ತಪ್ಪುಗಳು ಮನೆಯಲ್ಲಿ ಆಗೋಗಿದೆ, ವಾಸ್ತು ಸರಿ ಇಲ್ಲ ಅಂತಂದರೆ ನೀವು ಕ್ರಿಸ್ಟಲ್ ಕೋಚ್ ಕೂಡ ಆಗಿರೋದ್ರಿಂದ ಯಾವುದಾದ್ರೂ ಯಂತ್ರವನ್ನು ಅಥವಾ ಕ್ರಿಸ್ಟಲ್ನೋ ಸಜೆಸ್ಟ್ ಮಾಡೋದಾದರೆ ಯಾವುದು ಸರ್? ನಾನು ಜನರಲ್ಲಾಗಿ ಸಜೆಸ್ಟ್ ಮಾಡೋದು 5 ಕ್ರಿಸ್ಟಲ್ಸ್ನ ನಿಮ್ಮ ಮನೆಯ ಎಲ್ಲ ರೂಮ್ನಲ್ಲೂ ಇಡಿ. ಯಾವ್ದು ಒಂದು ಸಿಟ್ರಿನ್, ಇನ್ನೊಂದು ಬಂದು ರೆಡ್ ಜಾಸ್ಪರ್, ಇನ್ನೊಂದು ಗ್ರೀನ್ ಅವೆಂಚುರೈನ್ ಮತ್ತು ಕ್ಲಿಯರ್ ಕ್ವಾರ್ಟ್ಸ್ ಮತ್ತು ಅಮೆಥಿಸ್ಟ್. ಈ 5 ಕ್ರಿಸ್ಟಲ್ ಇರುವಂಥದ್ದು ಒಂದು ಟ್ರೀ ತಗೊಳ್ಳಿ, ನಿಮ್ಮನೇಲಿಡಿ. ಇಲ್ಲ, ಈ 5 ಕ್ರಿಸ್ಟಲ್ಸ್ನ ನಿಮ್ಮ ಮನೆಯ ಎಲ್ಲ ರೂಮ್ನಲ್ಲೂ ಇಡಿ, ಎಲ್ಲ ಕಾರ್ನರ್, ಅದಕ್ಕೆ ಸಂಬಂಧಪಟ್ಟ ಕಾರ್ನರ್ಗಳಲ್ಲಿ ಈ ಕ್ರಿಸ್ಟಲ್ನ ಇನ್ಸ್ಟಾಲ್ ಮಾಡಿ. ಒಂದು ಮೊದಲಿಗೆ ಇದ್ಯಾವುದೂ ಮಾಡಲಿಕ್ಕಾಗಲ್ಲ, ನಮಗೆ ವಾಸ್ತು ದೋಷ ಪರಿಹಾರ ಆಗಬೇಕು. ಏನು ಮಾಡೋದು ಅಂದರೆ, ಒಂದು ಸ್ಫಟಿಕಲಿಂಗ, ಶುದ್ಧ ಸ್ಫಟಿಕಲಿಂಗವನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಸ್ಥಾಪನೆ ಮಾಡಿ. ಎಲ್ಲಿ ಶುದ್ಧ ಸ್ಫಟಿಕಲಿಂಗ ಇರುತ್ತೆ ಅಲ್ಲಿ ವಾಸ್ತುವಿನ ದೋಷ ಇರೋದಿಲ್ಲ ಅಂತ ಹೇಳಿ ವಾಸ್ತುಶಾಸ್ತ್ರದಲ್ಲಿದೆ. ಸೊ ಹಾಗಾಗಿ ಶುದ್ಧ ಸ್ಫಟಿಕಲಿಂಗವನ್ನು ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋದು ಉತ್ತಮ. ಇದಕ್ಕೆ ಪ್ರತಿನಿತ್ಯ ನೈವೇದ್ಯ, ಹಾಲು, ಅಭಿಷೇಕ ಎಲ್ಲ ಪ್ರತಿಯೊಂದು ಮಾಡಬೇಕಾಗತ್ತೆ. ನಿಮ್ಮ ಮನೆಯ ಬೇರೆ ದೇವರುಗಳಿಗೆ ಹೇಗೆ ಮಾಡ್ಕೊತೀರಾ ಅದೇ ರೀತಿಯಲ್ಲಿ ನೀವು ಈ ಲಿಂಗಕ್ಕೂ ಅಭಿಷೇಕ ಮತ್ತು ನೈವೇದ್ಯಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ. ಓಕೆ ಸರ್, ಓಕೆ, ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದೀರಿ. ವಾಸ್ತು ಇರಬಹುದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಸರಳವಾದಂಥ ಪರಿಹಾರಗಳನ್ನು ಹೇಗೆ ಮಾಡ್ಕೊಳ್ಬೋದು ಅದನ್ನೆಲ್ಲವನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಶುಭವಾಗಲಿ. ಓಕೆ ವೀಕ್ಷಕರೇ, ಪ್ರತಿ ಬಾರಿಯೂ ಕೂಡ ವಾಸ್ತುವಿನ ಕುರಿತಾದಂಥ ವಿಚಾರಗಳು, ಸಾಕಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿರುತ್ತೆ. ಅದೆಲ್ಲದಕ್ಕೂ ಕೂಡ ಈ ಕಾರ್ಯಕ್ರಮದ ಮೂಲಕ ಸರಳ ಪರಿಹಾರಗಳನ್ನು ಮತ್ತು ಉತ್ತರಗಳನ್ನು ಕೊಡುವಂಥ ಪ್ರಯತ್ನವಾಗಿದೆ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.